ಬಿಜೆಪಿಯಲ್ಲಿ ಲೋಕಸಭೆ ಟಿಕೆಟ್ ಆಕಾಂಕ್ಷಿಗಳ ಫೈಟ್ ಹೆಚ್ಚಾಗಿದೆ. ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಭಾಸ್ಕರ್ ರಾವ್. ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ಗೆ ಸಮುದಾಯ ಸಭೆ ನಡೆಸಿದ್ದಾರೆ. ಮೈಸೂರು ವಿಪ್ರ ಸಮಾಜದ ಸಭೆ ನಡೆಸಿದ್ದಾರೆ ಭಾಸ್ಕರ್ ರಾವ್. ಮೈಸೂರಿನ ಆರಾಧ್ಯ ಮಹಾಸಭಾದಲ್ಲಿ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಸಮಸ್ಯೆಗಳಿದೆ. 34 ವರ್ಷ ನಾನು ಪೊಲೀಸ್ ಇಲಾಖೆ ಕೆಲಸ ಮಾಡಿದ್ದೀನಿ. ಎಲ್ಲ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ಇದರಲ್ಲಿ ಸೆನ್ಸಿಟಿವ್ ಜಾಗದಲ್ಲಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡೂಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಒಂದ್ ಕಡೆ ಪ್ರತಾಪ್ ಸಿಂಹ ನನ್ನನ್ನು ಬಿಟ್ರೆ ಕಣದಲ್ಲಿ ಯಾರು ಇಲ್ಲ ಅನ್ನೋ ಭಾವನೆಯಲ್ಲಿದ್ದಾರೆ. ಬಟ್ ಭಾಸ್ಕರ್ ರಾವ್ ಅವರು ಬಿಜೆಪಿಯಿಂದ ಆಕಾಂಕ್ಷಿ ಅಂತ ಕಳೆದ ಕೆಲವೊಂದಷ್ಟು ದಿನಗಳಿಂದ ಗುರುತಿಸಿಕೊಳ್ತಾ ಇದ್ದಾರೆ. ಪ್ರಯತ್ನಕ್ಕೇನಾದ್ರೂ ಫಲ ಸಿಗೋ ಹಾಗಿದೆಯಾ? ವಾತಾವರಣ ಹೇಗೆ? ಖಂಡಿತವಾಗ್ಲೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈಗ ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಸದ್ಯ ಅಖಾಡಕ್ಕೆ ಧುಮುಕಿದ್ದಾರೆ. ಕಳೆದ ಹಲವು ದಿನಗಳಿಂದ ಮೈಸೂರು ಭಾಗದಲ್ಲಿ ಹಲವು ಸಭೆಗಳನ್ನು ನಡೆಸಿರುವಂತಹ ಭಾಸ್ಕರ್ ರಾವ್ ಅವರು ಇವತ್ತು ಮೈಸೂರಿನ ಚಾಮುಂಡಿಪುರಂನಲ್ಲಿರುವಂತಹ ಆರಾಧ್ಯ ಮಹಾಸಭಾದಲ್ಲಿ ಬ್ರಾಹ್ಮಣರ ಸಭೆ ನಡೆಸಿದ್ರು. ಸುಮಾರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ 2,60,000 ಬ್ರಾಹ್ಮಣ ಮತಗಳಿದೆ. ಅವೆಲ್ಲವೂ ಕೂಡ ಒಗ್ಗೂಡ್ತವೆ. ಈವರೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರಿದ್ರೂ ಕೂಡ ಬ್ರಾಹ್ಮಣರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಒಮ್ಮೆಯೂ ಕೂಡ ಟಿಕೆಟ್ ಅನ್ನು ನೀಡಿಲ್ಲ. ನನಗೆ ಟಿಕೆಟ್ ಅನ್ನು ನೀಡಿ ಅಂತ ಹೇಳಿ ಅವರು ಇವತ್ತು ಮನವಿ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಇದರ ಜೊತೆಗೆ ನಾನು ಮೂಲತಃ ಮೈಸೂರಿನವರು, ನಂಜನಗೂಡಿನ ಕಳಲೆ ನನ್ನ ಊರು, ನನ್ನ ಪೂರ್ವಜರೆಲ್ಲರೂ ಕೂಡ ಮೈಸೂರಿನಲ್ಲೇ ಇದ್ದಾರೆ. ನಾನು ಕೂಡ ಮೈಸೂರಿನ ಮಗನಾಗಿದ್ದೇನೆ. ಹಾಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದೀನಿ. ಹೀಗಾಗಿ ಸಾಕಷ್ಟು ಅನುಭವ ಇದೆ. ಈ ಕಾರಣಕ್ಕಾಗಿ ನನಗೆ ಟಿಕೆಟ್ ಅನ್ನು ನೀಡಿ, ಟಿಕೆಟ್ ಅನ್ನು ನೀಡಿದ್ರೆ ನಿಜಕ್ಕೂ ನಾನು ಗೆಲ್ತೀನಿ ಎಂಬ ಮಾತುಗಳನ್ನು ಹೇಳುವುದರ ಜೊತೆಗೆ ಬ್ರಾಹ್ಮಣರಿಗೆ ಸಿಗಬೇಕಾದಂತಹ ಆದ್ಯತೆಗಳು ಹಾಗೂ ಸವಲತ್ತುಗಳು ಸಿಗಲೇಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡಿದ್ರು. ಇದ್ರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಹಪಾಠಿಯಾಗಿ, ಅವರ ಸಹವರ್ತಿಯಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಹೆಬ್ಬಯಕೆ ಆಗಿದೆ. ಆ ಕಾರಣಕ್ಕಾಗಿ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ನನಗೊಂದು ಅವಕಾಶವನ್ನ ಮಾಡಿಕೊಡಿ. ನಾನು ಯಾರ ಬಗ್ಗೆಯೂ ಕೂಡ ಮಾತನಾಡಲಿಲ್ಲ, ಬಟ್ ನನಗೆ ಟಿಕೆಟ್ ಬೇಕು ಅಂತ ಹೇಳಿ ಪರೋಕ್ಷವಾಗಿ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಬೇಡ, ನನಗೆ ಕೊಡಿ ಅಂತ ಹೇಳಿ ಅವರು ಮನವಿ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.